ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ನಲ್ಲೂ ಕೂಡ ಇದೇ ರೀತಿ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು ಹಾಗೂ ಪಿಂಪಲ್ಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದ್ದರೆ ಸ್ನೇಹಿತರೆ, ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಹೋಗಿ ನಿಮ್ಮ ಸ್ಕಿನ್ ನೋಡಿ ಯಾವ ರೀತಿ ತುಂಬಾ ಬ್ರೈಟಾಗಿ ಕಾಣಿಸೋದಕ್ಕೆ ಆರಂಭ ಆಗ್ತಾ ಹೋಗುತ್ತೆ. ಹಾಗೂ ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ, ಮನೆಯಲ್ಲೇ ನಿಮ್ಮ ಸ್ಕಿನ್ನ ಪೂರ್ತಿಯಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಯಾವ ರೀತಿ ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೋದು ಅಂತ ಇವಾಗಲಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಎಲ್ರಿಗೂ ಒಂದೇ ಸಮಸ್ಯೆ ನೋಡ್ಬೋದು. ನೀವು ಕೂಡ ಯಾವ ರೀತಿ ನಮ್ಮ ಸ್ಕಿನ್ ತುಂಬಾ ಡಲ್ ಆಗ್ತಾ ಇದೆ ಹಾಗೂ ಮದುವೆಯಲ್ಲಿ ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದರೆ ತುಂಬಾ ಟೆನ್ಷನ್ ತಗೊಳ್ತಾ ಇದ್ದರೆ ಸ್ನೇಹಿತರೆ, ನೀವು ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈ ರೀತಿ ನೀವು ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮ ದುಡ್ಡು ಕೂಡ ಖರ್ಚು ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಒಂದು 10 ರೂಪಾಯಲ್ಲಿ ನೀವು ಈ ಒಂದು ಆಲೂಗಡ್ಡೆನ ತಂದುಬಿಟ್ಟು ಸ್ನೇಹಿತರೆ ನೋಡಿ ನಿಮ್ಮ ಸ್ಕಿನ್ನ ಯಾವ ರೀತಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನಿಲ್ಲಿ ಹಾಫ್ ಅಷ್ಟು ಆಲೂಗಡ್ಡೆನ ತೊಗೊಂಡಿರೋದು. ಇದನ್ನು ನೋಡಿ ನಾನು ಫ್ರೆಶ್ ಆಗಿ ತೊಳೆದುಬಿಟ್ಟು ತೊಗೊಂಡಿರೋದು. ನೆಕ್ಸ್ಟ್ ನೋಡಿ ನಾನು ಈ ರೀತಿ ತುರಿದ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಇದರಿಂದ ಯಾವ ರೀತಿ ನಮಗೆ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ಇದೆ ಹಾಗೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು ಸ್ನೇಹಿತರೆ. ನಮ್ಮ ಸ್ಕಿನ್ ಎಷ್ಟೇ ಹೈಡ್ರೇಷನ್ ಆಗಿದ್ರೂ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗೂ ಇವಾಗಂತೂ ಬೇಸಿಗೆ ಕಾಲ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಸ್ಕಿನ್ನು ಟ್ಯಾನ್ ಆಗ್ತಾ ಹೋಗಿ ಬಿಸಿಲಿಗೆ ತುಂಬಾ ಡಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಅಷ್ಟು ಆಲೂಗಡ್ಡೆನ ನಾನು ತುರಿದುಕೊಂಡಿರೋದಾಗಿದೆ. ತುರಿದುಕೊಂಡಿದ್ದ ತಕ್ಷಣ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಇದರಿಂದ ಜ್ಯೂಸನ್ನ ತಗೊಳ್ಬೇಕಾಗುತ್ತೆ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನೀವು ಜ್ಯೂಸನ್ನ ಕೂಡ ತಗೊಳ್ಬೋದು ಸ್ನೇಹಿತರೆ. ಈ ರೀತಿ ನೋಡಿ ನಾನು ಎಷ್ಟು ಈಸಿ ಪ್ರೊಸೆಸ್ಸಲ್ಲಿ ಇವಾಗ ತುರಿದುಕೊಂಡಿರೋದು. ಹಾಗೂ ನೋಡಿ ನಾನು ಈ ರೀತಿ ಕೈಯಿಂದನೇ ಫ್ರೆಶ್ ಮಾಡಿದರೆ ಸಾಕು, ಈಸಿಯಾಗಿ ಜ್ಯೂಸ್ ಬರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಜ್ಯೂಸ್ ಬರುತ್ತೆ. ಈ ರೀತಿ ಗಟ್ಟಿಯಾಗಿರಬೇಕು ಸ್ನೇಹಿತರೆ. ನೀವು ಇದ್ರೊಳಗಡೆ ನೀರನ್ನೇ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ಗೆ ಯಾವುದೇ ಒಂದು ಬೆನಿಫಿಟ್ ಸಿಗೋದಿಲ್ಲ ನೀವು ಇದರಲ್ಲಿ ನೀರು ಆ್ಯಡ್ ಮಾಡಿದರೆ. ಹಾಗೂ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿರುವಂಥದ್ದು ತೆಳಗಡೆ ಕೂತ್ ಬಿಡುತ್ತೆ ಸ್ನೇಹಿತರೆ. ಈ ಒಂದು ರಸ ಕೂಡ ನೀವು ಡೈಲಿಯಾಗಿ ಅಪ್ಲೈ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ಯಾವುದೇ ಒಂದು ಸ್ಕಿನ್ಗೂ ಕೂಡ ಪರ್ಫೆಕ್ಟ್ ಆಗಿರುವಂಥ ಫೇಸ್ ಪ್ಯಾಕ್ ಸ್ನೇಹಿತರೆ. ನೀವು ಪಾರ್ಲರ್ಗೆ ಹೋಗಿಬಿಟ್ಟು ನೀವು ಯಾವುದೇ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನ ತುಂಬಾ ಜಾಸ್ತಿ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಾನು ಇದರೊಳಗಡೆ ಹಾಫ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇರುವಂಥದ್ದು. ಕೊರಿಯನ್ ಅವ್ರದ್ದು ಈ ಒಂದು ಅಕ್ಕಿ ಹಿಟ್ಟು ಸೀಕ್ರೆಟ್ ಸ್ನೇಹಿತರೆ. ನೋಡಿ, ಇದನ್ನೇ ಅವರು ಅಪ್ಲೈ ಮಾಡ್ತಾ ಹೋಗ್ತಾರೆ. ಅಕ್ಕಿ ಹಿಟ್ಟಾಗಿರ್ಬೋದು, ಅನ್ನದಿಂದ ಬರುವಂಥ ನೀರನ್ನು ಕೂಡ ಅವರು ಅಪ್ಲೈ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ನೋಡಿ, ಇದರಿಂದ ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿ ವೈಟ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗ್ತಾ ಹೋಗುತ್ತೆ. ನೋಡಿ, ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ಇದನ್ನು ಕಂಟಿನ್ಯೂಸ್ ಆಗಿ ಹಚ್ಕೊಳ್ಳೋ ಅವಶ್ಯಕತೆಯನ್ನೆಲ್ಲ ಸ್ನೇಹಿತರೆ. ನೀವು ವಾರದಲ್ಲಿ 1-2 ಟೈಮ್ಸ್ ಆದರೂ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗಿ, ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿರುವಂಥದ್ದು. ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಫೇಸ್ನ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮುಖದ ಮೇಲೆ ತುಂಬಾ ಡಸ್ಟ್ ಎಲ್ಲ ಕೂತಿದ್ರೆ ಹಾಗೆ ಅಪ್ಲೈ ಮಾಡಿಕೊಂಡ್ರೆ ಸ್ನೇಹಿತರೆ ನಿಮಗೆ ಜಾಸ್ತಿ ಸೈಡ್ ಎಫೆಕ್ಟ್ಗಳಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಫೇಸ್ ಆಗಿರ್ಬೋದು ಅಥವಾ ನೀವು ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ತೀರಾ, ಕುತ್ತಿಗೆ ಭಾಗದಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ವಾಶ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಲಾಸ್ಟ್ ಏನು ಆ್ಯಡ್ ಮಾಡಬೇಕು ಅಂದರೆ ಇದರೊಳಗಡೆ ನಾನು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನಿಮಗೆ ಪಿಂಪಲ್ ಮಾರ್ಕ್ಸ್ಗಳು ತುಂಬಾ ಜಾಸ್ತಿ ಇದೆ ಅಂತಂದರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡಿಬಿಟ್ಟು ನೀವು ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹನಿಯಿಂದ ಕೂಡ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಹಾಗೂ ಬ್ರೈಟಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ ನಿಮ್ಮ ಹ್ಯಾಂಡ್ಸ್ ಮೇಲೆ. ನೋಡಿ, ನಾನು ಯಾವ ರೀತಿ ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೋತಾ ಹೋಗಿ. ಹಾಗೂ ಇದನ್ನು ನಿಮಗೆ ಅಪ್ಲೈ ಮಾಡಿದ ತಕ್ಷಣ ಯಾವ ರೀತಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವೇ ಕೂಡ ಪದೇ ಪದೇ ಈ ಫೇಸ್ ಪ್ಯಾಕ್ನ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋತಾ ಹೋಗ್ತೀರಾ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಚಾನಲ್ನಲ್ಲಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಫೇಸ್ ಪ್ಯಾಕ್ ಆಗಿರ್ಬೋದು ಹಾಗೂ ಹೇರ್ ಕೇರ್ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತಾ ಇರ್ತೇನೆ ಸ್ನೇಹಿತರೆ. ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.